ಮಂಡ್ಯಕ್ಕೆ ಹೋಗಿದ್ದಕ್ಕೆ ಹಾಳಾಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರು ನನ್ನಿಂದ ಆಗಿದ್ರೆ ನೇಣಿಗೆ ಹಾಕ್ಲಿ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಬಳಸಿದ್ದಾರೆ. ನಿನ್ನೆ ಮಂಡ್ಯ ಯಾವ ಕಾರಣ ಕೇಳಿದ್ದಾರೆ? ಚಲುವರಾಯಸ್ವಾಮಿ ಅವರು ಆರೋಪ ಮಾಡಿದ್ರು, ಕುಮಾರಸ್ವಾಮಿ ಅವರು ನಿನ್ನೆ ಮಂಡ್ಯಕ್ಕೆ ಹೋಗಿದ್ರಿಕೆ ಅಲ್ಲಿ ಉದ್ರಿಕ್ತ ಆಗ್ತಾ ಇದೆ, ಬೇರೆ ಬೇರೆ ತಿರುವು ಪಡ್ಕೊಳ್ತಾ ಇದೆ ಅಂತ ಆರೋಪ ಮಾಡಿದ್ರು. ಮಂಡ್ಯ ಹಾಳು ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ರು ನಿನ್ನೆ ಅಂತ ನಿಮ್ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರು. ನನ್ ತಪ್ಪಿದ್ರೆ ಬೇಕಾದ್ರೆ ನೇಣಿಗೆ ಹಾಕ್ಲಿ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಈಗ ಕುಮಾರಸ್ವಾಮಿ ಅವರು ಚಲುವರಾಯಸ್ವಾಮಿ ಅವರು ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ. ನೀವು ಅವರವ್ರನ್ನೇ ಕೇಳ್ಕೊಳ್ಳಿ. ನಾನು ಒಂದು ಕ್ಲಾರಿಫಿಕೇಶನ್ ನಿಮ್ಗೆ ಕೊಡ್ತೀನಿ. ಮಂಡ್ಯ ತಾಲೂಕು ಕೆರಗೋಡು ಗ್ರಾಮ ಜಯರಾಮ ಸೇವಾ ಮಂಡಳಿ ಟ್ರಸ್ಟ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಿರ್ತಾರಲ್ಲ ಅವ್ರಿಗೊಂದು ಲೆಟ್ರ್ ಕೊಡ್ತಾರೆ. ಲೆಟ್ರ್ ಕೊಟ್ಟು ನಾವು ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಎರಡನ್ನು ಮಾತ್ರ ಆರಿಸ್ತೀವಿ, ನಮಗೆ ಧ್ವಜಸ್ತಂಭ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಲೆಟ್ರ್ ಕೊಡ್ತಾರೆ. ಆಮೇಲೆ ಧ್ವಜಸ್ತಂಭನೂ ಹಾಕ್ತಾರೆ ಪರ್ಮಿಷನ್ ತೊಗೊಂಡು. ಆಮೇಲೆ ನಡೆದಂಥ ಘಟನೆಗಳು ಎಲ್ಲ ನಿಮಗೂ ಇದು ಗೊತ್ತಿದೆ. ಈ ರೀತಿ ಆಮೇಲೆ ನೋಡಿ, ಇದನ್ನು ನೋಡಿ, ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ ನೋಡಿ. ಓದ್ಲಾ? ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಆದ ನಾವು ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬರೆದು ಕೊಟ್ಟ ಮುಚ್ಚಳಿಕೆ ಮತ್ತು ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿ ಅಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಯನ್ನು ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿಯ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿದ್ದೇವೆ ಎಂದು ಈ ಮೂಲಕ ಒಪ್ಪಿ ಸಿಹಿ ಮಾಡಿರುತ್ತೇವೆ. ಆಮೇಲೆ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟಗಳನ್ನು ಹಾರಿಸುವುದಿಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಹಾಗಿದ್ರೆ ಸರ್ಕಾರದ ಜಾಗದಲ್ಲಿ ರಾಷ್ಟ್ರಧ್ವಜ ಕನ್ನಡ ಧ್ವಜ ಹಾರಿಸ್ತೀವಿ ಅಂತೇಳಿ ಈ ಸಂಸ್ಥೆಯವರು ಪರ್ಮಿಷನ್ ತಗೊಂಡು ಈ ರೀತಿ ಮಾಡ್ತಾರೆ. ಯಾಕೆ ಹಿಂಗೆ ಇದಾಗ್ತಾ ಇದೆ ಸರ್? ಅಲ್ಲ, ಅವರು ಬೇಕಾಗಿದ್ರೆ ಇಲ್ಲ ನಾವು ಇನ್ಯಾವುದನ್ನ ಏನು ಯಾವ ಧ್ವಜ ಹಾರಿಸಿದವರು ಭಗವದ್ಧ್ವಜ ಹಾರಿಸ್ತೀವಿ ಅಂತಾನೆ ಪರ್ಮಿಷನ್ ತೊಗೊಂಡಿದ್ದಾರೆ. ಯಾರು ತೊಂದರೆನೂ ಇರಲಿಲ್ಲ. ಅಥವಾ ಅವ್ರದ್ದೇ ಸ್ವಂತ ಜಮೀನಿತ್ತಲ್ಲ, ಅವ್ರ ಸ್ವಂತ ಜಮೀನುಗಳಿರುತ್ತಲ್ಲ, ಅವ್ರ ಸ್ವಂತ ಜಮೀನುಗಳಲ್ಲಿ ಇನ್ನೂ ಒಂದು 100 ಅಡಿ ಜಾಸ್ತಿ ಇದು ಬಾವುಟ ಹಾಕ್ಕೊಂಡು ಹಾರಿಸ್ಕೊಂಡಿದ್ರೆ ಯಾವ ಸಮಸ್ಯೆನೂ ಇರಲಿಲ್ಲ ಅಲ್ವಾ? ಸರ್ಕಾರದ ಜಾಗದಲ್ಲಿ ಈ ರೀತಿ ಪರ್ಮಿಷನ್ ತಗೊಂಡು ಆ ಸಂಸ್ಥೆಯವರು ಮಾಡಿದ್ದಾರೆ ಅಲ್ವಾ? ಅದರಿಂದ ಇದನ್ನು ಜನ ತೀರ್ಮಾನ ಮಾಡಲಿ, ಯಾರು ತಪ್ಪು ಯಾರು ಸರಿ ಅಂತ ತೀರ್ಮಾನ ಮಾಡಿ. ಬಿಜೆಪಿ ಅವರು ಹೋಗಿದ್ರು, JDS ಅವರು ಹೋಗಿದ್ರು ಸರ್. ಬಿಜೆಪಿಯವರು ನಿರುದ್ಯೋಗಿಗಳಾಗಿದ್ದಾರೆ. JDS ಅವರು ಅವ್ರ ಜೊತೆ ಸೇರಿ ಅವರು ಕೂಡ ಕೆಡ್ತಾ ಇದ್ದಾರೆ. BJP ಜೊತೆ ಯಾರು ಸೇರ್ತಾರೆ ಅವ್ರು ಖಂಡಿತ ಅವ್ರಿಗೆ ಈ BJಪಿಯವರು ಅವ್ರನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಅದು ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಅಂತ ಇದೆ. ಈಗ ಜನ ಕೂಡ ಬುದ್ಧಿವಂತರಿದ್ದಾರೆ. ಚುನಾವಣೆಗೆ ಮುಂಚೆ, ನಮ್ಮ ವಿಧಾನಸಭಾ ಚುನಾವಣೆಗೆ ಮುಂಚೆ ಯಾವುದು ಹಲಾಲ್ ಕಟ್ ಅಂತ ಆಯಿತು, ಜಟ್ಕಾ ಕಟ್ ಆಯಿತು, ಹಿಜಾಬ್ ಆಯಿತು, ಅಲ್ಲಿ ವ್ಯಾಪಾರ ಮಾಡಬಾರ್ದು, ಇಲ್ಲಿ ವ್ಯಾಪಾರ ಮಾಡಬಾರ್ದು, ಈ ಥರದ 76 ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನರ ಮನಸ್ಸು ಕೆಡಿಸೋದಕ್ಕೆ BJಪಿಯವರೆಲ್ಲ ಪ್ರಯತ್ನ ಮಾಡಿದ್ರು. ಜನ ಬುದ್ಧಿವಂತರು ಅಲ್ವಾ? ಯಾರಿಗೆ ಓಟ್ ಹಾಕಿದ್ರು? ನಮಗೆ ಓಟ್ ಹಾಕಿದ್ರು. ಇವತ್ತು ಪರ್ಮಿಷನ್ ತೊಗೊಂಡ್ರದ್ದು ಏನಕ್ಕೆ? ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ, ಆಮೇಲೆ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ. ಅವ್ರದ್ದೇ ಸ್ವಂತ ಜಾಗಗಳಿದೆಯಲ್ಲ, ಹಾಕ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇನ್ನೂ 100 ಅಡಿ ದೊಡ್ಡದಾಗ ಹಾಕಲಿ, ಒಂದು 500 ಅಡಿ ಧ್ವಜ ಹಾಕ್ಕೊಳ್ಳಿ ಅವ್ರ ಜಾಗದಲ್ಲಿ ಅಲ್ವಾ? 8ನೇ ತಾರೀಕಿನ ಬಂದ್ ಕೂಡ ಕರೆ ಕೊಟ್ಟಿದ್ದಾರೆ ಸರ್ ಮಂಡ್ಯದ. ಯಾವ ಫ್ರೀ ಆಗಿದ್ದಾರಲ್ಲ ಈಗ BJಪಿಯವರು ಫ್ರೀ ಆಗಿದ್ದಾರೆ, BJಪಿಯವ್ರ ಜೊತೆ JDS ಅವರು ಫ್ರೀ ಆಗಿದ್ದಾರೆ, ಬಂದ್ ಕೊಡ್ತಾರೆ. ಆಮೇಲೆ ಇವರು BJಪಿಯವ್ರಿಗೆ ಏನು ನೈತಿಕವಾಗಿ ನಮ್ಮ ಸರ್ಕಾರದ ವಿರುದ್ಧ ಹೋರಾಡುವಂಥ ಒಂದು ಇದು ಇಲ್ಲ, ಅವ್ರಿಗೆ ನೈತಿಕತೆ ಇಲ್ಲ ಅವ್ರಿಗೆ. ಯಾಕಂದರೆ ಅತ್ಯಂತ ಕಡುಭ್ರಷ್ಟ ಸರ್ಕಾರ ಇತ್ತು BJಪಿಯವ್ರದ್ದು. ಸ್ವಜನ ಪಕ್ಷಪಾತ, ಆಮೇಲೆ ಎಲ್ಲ ಅಕ್ರಮಗಳು, ಯಾವುದರಲ್ಲಿ ನೇಮಕಾತಿಗಳಲ್ಲಿ PSA ಇರ್ಬೋದು, ಬಿಟ್ಕಾಯಿನ್ ಇರ್ಬೋದು, ಅಥವಾ ಲೆಕ್ಚರರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಈ ದೇಶದಲ್ಲೇ ಕೆಟ್ಟ ಸರ್ಕಾರ BJP ಸರ್ಕಾರ ಕೊಟ್ಟಿದ್ದು.
ಇವತ್ತು ನಿರುದ್ಯೋಗಿಗಳಾಗಿ ನಮ್ಮ ವಿರುದ್ಧ ಕೆಲಸಕ್ಕೆ ಬಾರದ ವಿಚಾರಗಳನ್ನೆಲ್ಲ ತಗೊಂಡು ಇವತ್ತು ಮಾಡ್ತಾರೆ. ಇವತ್ತು ಕಾನೂನು ಬಾಹಿರ ಕೆಲಸಗಳಿಗೆ ಕುಮ್ಮಕ್ಕು ಕೊಡ್ತಾರೆ. ಮತ್ತು ನಾನು ಕೂಡ ಸಾರ್ವಜನಿಕರಲ್ಲಿ ಮನವಿ ಮಾಡೋದು, ನೀವು ಯಾವ ಧ್ವಜ ಬೇಕಾದರೂ ಹಾರಿಸ್ಕೊಳ್ಳಿ ನಿಮ್ಮ ಜಾಗದಲ್ಲಿ. ಇನ್ನೂ 500 ಅಡಿ ಅಲ್ಲ 1000 ಅಡಿ ಬಾವುಟ ಮಾತ್ರ ಹಾರಿಸ್ಕೊಳ್ಳಿ ಅಲ್ವಾ. ಅದಕ್ಕೇನು ಯಾರೇನು ಅಡ್ಡಿ ಏನಿಲ್ವಲ್ಲ. ಸದ್ಯ ಭಗವಾ ಧ್ವಜಕ್ಕೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತ ಅಶ್ವಥ್ ನಾರಾಯಣ ನಾವು ನಿಜವಾದ ಹಿಂದೂಗಳು. ನಾನು ಇದನ್ನು 1000 ಸಲ ಹೇಳಿದ್ದೀನಿ, ನಾವು 1000 ಸಲ ಹೇಳಿದ್ದೀನಿ, 1001ನೇ ಸಲ ಹೇಳ್ತಾ ಇದ್ದೀನಿ. ನಾವು ನಿಜವಾದ ಹಿಂದೂಗಳು. ನಾವು ನಿಷ್ಠೆ ಧರ್ಮದಿಂದ ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವ್ರು ನಾವು. BJPಯವರು ಚುನಾವಣೆಗೋಸ್ಕರ ಹಿಂದುತ್ವವನ್ನು ಅವರು ಬಳಸ್ಕೊಳ್ತಾರೆ ಅಷ್ಟೇ, ದೇವರುಗಳನ್ನ ಬಳಸ್ಕೊಳ್ತಾರೆ ಅಷ್ಟೇ. ನಿಜವಾದ ದೇವರ ಭಕ್ತರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಮತ್ತು ಬೇರೆಯವರು. ಇವರು ಚುನಾವಣೆಗೋಸ್ಕರ ದೈವ ಭಕ್ತಿ ತೋರಿಸ್ತಾರೆ, ಒಳಗಡೆ ಏನೂ ಇಲ್ಲ. ಈಗ ಸುಮಲತಾ ಅಂಬರೀಶ್ ಕಾಂಗ್ರೆಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಯಾರೇ ಬಂದು ಸ್ವಾಗತ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದಕ್ಕೆ ನೀವು ಏನಿದ್ರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಅವರಿಬ್ಬರನ್ನೇ ಕೇಳ್ಕೊಳ್ಳಿ. ಕಾರ್ಪೊರೇಷನ್ ಲಿಮಿಟಲ್ಲಿ ಏನಾಯಿದ್ರೆ ನನಗೆ ಕೇಳಿ. ಸೌಮ್ಯರೆಡ್ಡಿ ಅವರನ್ನ ಲೋಕಸಭಾ ಸ್ಪರ್ಧೆ ಇಲ್ಲ. ಎಲ್ಲರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.